ಗಿಲ್ಲಿ ಬಗ್ಗೆ ನಿಮಗೆ ಗೊತ್ತಿಲ್ಲದ ಕೆಲವು ಸತ್ಯ ಸಂಗತಿಗಳು. ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 12ರಲ್ಲಿ ಇರ್ತಕ್ಕಂಥ ಬಿಗ್ ಎಂಟರ್ಟೈನರ್ ಅಂದರೆ ಅದು ನಟ ಗಿಲ್ಲಿ ಮಾತ್ರ. ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಸಿಕ್ಕಾಪಟ್ಟೆ ಹಾಸ್ಯದ ಚಟಾಕಿ ಹಾರಿಸ್ತಾ ಸ್ಪರ್ಧಿಗಳ ಕೆಂಗಣಿಗೂ ಗುರಿಯಾಗ್ತಿರ್ತಕ್ಕಂಥ ಗಿಲ್ಲಿ ನಟನ ಬಗ್ಗೆ ನಿಮಗೆ ಗೊತ್ತಿರದಂತಹ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನಟ ಗಿಲ್ಲಿ ನಿಮಗೂ ಕೂಡ ಇಷ್ಟ ಅನ್ನೋಂಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಗಿಲ್ಲಿ ನಟ ಬಿಗ್ ಬಾಸ್ ಸೀಸನ್ 12ರ ಸ್ಪರ್ಧಿಯಾಗಿ ಕಾಣಿಸ್ಕೊಳ್ತಿದ್ದಾರೆ. ಗಿಲ್ಲಿ ನಟನ ಕಾಮಿಡಿ ಪಂಚ್ಗಳಿಗೆ ದೊಡ್ಡ ಅಭಿಮಾನಿ ಬಳಗವೇ ಇದೆ. ಆದರೆ ಗಿಲ್ಲಿ ಎಲ್ಲಿಯವರೆಗೆ ಬರಲಿಕ್ಕೆ ಸಿಕ್ಕಾಪಟ್ಟೆಯ ಹರಸಾಹಸಗಳನ್ನೇ ಮಾಡಿದ್ದಾರೆ. ಮೂಲತಃ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ದಡದಪುರ ಗ್ರಾಮದಲ್ಲಿ ಗಿಲ್ಲಿಯವರು ಜನಿಸ್ತಾರೆ. ಇವರ ನಿಜವಾದ ಹೆಸರು ನಟರಾಜ್ ಅಂತ. SSLC ಮುಗಿಸಿದ ಗಿಲ್ಲಿ ನಂತರ ITI ಓದ್ತಾರೆ. ಅದಾದ ನಂತರ ಸಿನಿಮಾ ನಿರ್ದೇಶಕನ ಗೀಳನ್ನು ಹಚ್ಚಿಸ್ಕೊಂಡಿದ್ದಂತಹ ಗಿಲ್ಲಿ ಬೆಂಗಳೂರಿಗೆ 17ನೇ ವಯಸ್ಸಿಗೆ ಕಾಲಿಡ್ತಾರೆ. ಬೆಂಗಳೂರಿಗೆ ಬಂದಮೇಲೆ ಕೆಲಸ ಇರಲ್ಲ, ಉಳ್ಕೊಳ್ಳೋಕೆ ಜಾಗ ಇರಲ್ಲ, ಹೊಟ್ಟೆಗೆ ಊಟ ಇರಲ್ಲ. ಹೀಗಿರುವಾಗ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲವೊಂದಿಷ್ಟು ಸಿನಿಮಾಗಳಲ್ಲಿ ಕೆಲಸವನ್ನು ಮಾಡ್ತಾರೆ. ಆಗ ಅವರಿಗೆ ಸಂಬಳದ ರೂಪದಲ್ಲಿ ಸಿಕ್ಕಿದ ಹಣ ತೀರಾ ಕಡಿಮೆ. ಅದಾದ ನಂತರ ಕಲಾ ನಿರ್ದೇಶನದ ಕಡೆಗೂ ಗಿಲ್ಲಿಯ ಒಲವು ಇದ್ದಿದ್ದರಿಂದ ಸೆಟ್ ವರ್ಕನ್ನು ಕೂಡ ಮಾಡ್ತಾರೆ. ಸಿನಿಮಾ, ಸೀರಿಯಲ್ ಹಾಗೂ ರಿಯಾಲಿಟಿ ಶೋಗಳಿಗೆ ಸೆಟ್ ಹಾಕೋ ಕೆಲಸವನ್ನು ಕೂಡ ಮಾಡ್ತಾರೆ. ಅದಾದ ನಂತರ ಬರವಣಿಗೆ, ನಿರ್ದೇಶನದ ಬಗ್ಗೆ ಅಪಾರ ಆಸಕ್ತಿ ಹೊಂದಿದಂತಹ ಗಿಲ್ಲಿ ನಲ್ಲಿ ಮೂಳೆ, ರಾಂಗ್ ಸೈಡ್ ರಂಗನಾಥ, ರೋಲೆಕ್ಸ್ ರಾಜಣ್ಣ, ರಾಮಾಚಾರಿ ವೆಡ್ಸ್ ಮಾರ್ಗ್ರೇಟ್ ಅನ್ನೋ ಕಿರುಚಿತ್ರಗಳನ್ನು ಬರೀತಾರೆ. ಅದಾದ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಗಿಲ್ಲಿ ಖ್ಯಾತಿಯನ್ನು ಪಡ್ಕೊಂಡು ಜೀ ಕನ್ನಡ ವಾಹಿನಿಯ ಕಾಮಿಡಿ ಕಿಲಾಡಿಗಳು ಸೀಸನ್ 4ರ ಕಾರ್ಯಕ್ರಮದಲ್ಲಿ ಮೊದಲ ರನ್ನರ್ ಅಪ್ ಆಗ್ತಾರೆ. ಜೊತೆಗೆ ಭರ್ಜರಿ ಬ್ಯಾಚುಲರ್ ಶೋನಲ್ಲೂ ಕೂಡ ಸ್ಪರ್ಧಿಸಿದಂತಹ ಗಿಲ್ಲಿ ಮೊದಲ ರನ್ನರ್ ಅಪ್ ಆಗಿ 3 ಲಕ್ಷ ಸಂಭಾವನೆಯನ್ನು ಕೂಡ ಪಡೆದುಕೊಳ್ತಾರೆ. ಈ ರೀತಿ ಕಷ್ಟದ ಹಾದಿಗಳನ್ನೇ ತುಳಿದುಕೊಂಡು ಬಂದಂತಹ ಗಿಲ್ಲಿ ಈಗ ಒಂದು ಹಂತದಲ್ಲಿ ಇದ್ದಾರೆ. ಇವರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.